ಪೂರ್ವ ಪಾಕಿಸ್ತಾನ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಜಾಸ್ತಿಯಾಗುತ್ತಲೇ ಇದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸಂಚು ನಡೆಯುತ್ತಿದೆ. ತಾರತಮ್ಯ, ಹತ್ಯೆ, ಅತ್ಯಾಚಾರ, ದೌರ್ಜನ್ಯ, ಬಲವಂತದ ಮತಾಂತರ, ಉದ್ಯೋಗ ಸ್ಥಳಗಳಲ್ಲಿ ಕಿಕ್ಔಟ್, ದೇಗುಲ ಮಂದಿರಗಳ ಧ್ವಂಸ ಜಾಸ್ತಿಯಾಗುತ್ತಲೇ ಇದೆ. ಈಗ ಮತ್ತೊಂದು ಬೆಳವಣಿಗೆ ಎಂಬಂತೆ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿದ ಹಿಂದೂ ಮುಖಂಡರೊಬ್ಬರನ್ನ ಬಂಧಿಸಿ ಹಿಂದೂಗಳನ್ನ ದಮನಿಸುವ ಕಾರ್ಯಕ್ಕೆ ಹೊಂಚು ಹಾಕಿದೆ ಬಾಂಗ್ಲಾ ಸರ್ಕಾರ. ಹಾಗಾದ್ರೆ ಬಾಂಗ್ಲಾದಲ್ಲಿ ಏನ್ ನಡೀತಿದೆ, ಬಂಧನ ಯಾಕಾಗಿ ಅನ್ನುವುದನ್ನ ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೇಳಿ. ಬಾಂಗ್ಲಾದೇಶದ ಯೂನಸ್ ಸರ್ಕಾರ ಬಂದ ಬಳಿಕ ಹಿಂದೂಗಳ ಮೇಲೆ ನಡೆದ ಸತತ ದಾಳಿ ವಿರುದ್ಧ ಭಾರೀ ಪ್ರತಿಭಟನೆಗಳು ನಡೆದಿತ್ತು. ಹಿಂದೂಗಳನ್ನ ಸಂಘಟಿಸಿ ಪ್ರತಿಭಟಿಸಿದ ಆರೋಪದಡಿ ಬಾಂಗ್ಲಾದೇಶದ ಇಸ್ಕಾನ್ ಸ್ವಾಮೀಜಿ ಕೃಷ್ಣದಾಸ್ ಬ್ರಹ್ಮಚಾರಿ ಅರೆಸ್ಟ್ ಆಗಿದ್ದಾರೆ. ದೇಶದ್ರೋಹಿ ಆರೋಪ ಹೊರಿಸಿರುವ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ಸರ್ಕಾರ ಢಾಕಾ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದು ಲಕ್ಷಾಂತರ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಆರಂಭಗೊಂಡ ಪ್ರತಿಭಟನೆ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಎಲ್ಲೆಲ್ಲೂ ಹಿಂಸೆಯೇ ಕಂಡಿತ್ತು. ಶೇಖ್ ಹಸೀನಾ ದೇಶ ಬಿಟ್ಟ ಬಳಿಕ ಹಸೀನಾ ಸರ್ಕಾರ ಕೂಡ ನೆಲಕಚ್ಚಿತ್ತು. ಆ ಬಳಿಕ ಮೊಹಮ್ಮದ್ ಯೂನಸ್ ಸರ್ಕಾರ ರಚನೆಗೊಂಡಿತು. ಆದರೆ ಹಿಂದೂಗಳ ಮೇಲಿನ ದಾಳಿ ಕೊನೆಗೊಂಡಿಲ್ಲ. ಬಾಂಗ್ಲಾದೇಶದ ಸೇನೆ ಪುಡಾರಿಗಳು ಹಿಂದೂಗಳ ಮನೆ ಮನೆಗೆ ನುಗ್ಗಿ ದಾಳಿ ನಡೆಸಿದ್ರು. ಈ ಭೀಕರ ದಾಳಿಯಲ್ಲಿ ಸಾವಿರಾರು ಹಿಂದೂಗಳು ಹತ್ಯೆಯಾಗಿದ್ರು. ಇನ್ನು ಸರ್ಕಾರಿ ಹುದ್ದೆ, ಶಾಲಾ ಶಿಕ್ಷಕಿ, ಪ್ರಾಂಶುಪಾಲರು ಸೇರಿದಂತೆ ಹಲವು ಹುದ್ದೆಗಳಲ್ಲಿದ್ದ ಹಿಂದೂಗಳನ್ನ ಬಲವಂತವಾಗಿ ಕಿತ್ತೆಸೆಯಲಾಗಿತ್ತು. ಸತತ ದಾಳಿಗಳು ನಡೆಯುತ್ತಿದ್ದಂತೆ ಹಿಂದೂಗಳನ್ನ ಒಗ್ಗೂಡಿಸಿ ಕೃಷ್ಣದಾಸ್ ಪ್ರತಿಭಟನೆ ನಡೆಸಿದ್ರು. ಸೋಷಿಯಲ್ ಮೀಡಿಯಾ ಸೇರಿದಂತೆ ಇತರ ಪ್ಲಾಟ್ಫಾರ್ಮ್ ಮೂಲಕ ಹಿಂದೂಗಳನ್ನ ಒಗ್ಗೂಡಿಸಿ ಬೃಹತ್ ಹೋರಾಟ ನಡೆಸಿದ್ದರು. ಕಳೆದ ತಿಂಗಳ ರ್ಯಾಲಿಯಲ್ಲಿ ಕೃಷ್ಣದಾಸ್ ಆಡಿದ ಮಾತುಗಳು ಬಾಂಗ್ಲಾ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರ ಮೇಲೆ ಸತತ ದಾಳಿಗಳು ನಡೆಯುತ್ತಿದೆ. ಈ ರೀತಿ ದಾಳಿ ನಡೆಸಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನ ಓಡಿಸುವ ಪ್ರಯತ್ನ ಮಾಡಿದ್ರೆ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಅಥವಾ ಸಿರಿಯಾ ಆಗಲಿದೆ. ಇಲ್ಲಿ ಪ್ರಜಾಪ್ರಭುತ್ವವೇ ಇರುವುದಿಲ್ಲ ಎಂದಿದ್ರು. ಕೃಷ್ಣದಾಸ್ ವಿರುದ್ಧ ಯೂನಸ್ ಸರ್ಕಾರದ ಸೇನೆ ಹದ್ದಿನ ಕಣ್ಣಿಟ್ಟಿತ್ತು. ಬಂಧನಕ್ಕಾಗಿ ಹೊಂಚು ಹಾಕಿತ್ತು. ಇದೇ ವೇಳೆ ಕೃಷ್ಣದಾಸ್ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಲಾಗಿತ್ತು. ಕೃಷ್ಣದಾಸ್ ಪತ್ತೆಗೆ ಬಾಂಗ್ಲಾದೇಶ ಸೇನೆ ಹಾಗೂ ಪೊಲೀಸ್ ಹುಡುಕಾಟ ಆರಂಭಿಸಿತ್ತು. ಇಷ್ಟೇ ಅಲ್ಲ, ದೇಶದ್ರೋಹದ ಪ್ರಕರಣ ದಾಖಲಿಸಿದ ಬೆನ್ನಲ್ಲೇ ಕೃಷ್ಣದಾಸ್ ದೇಶ ಬಿಟ್ಟು ಹೋಗುವಂತಿಲ್ಲ ಎಂಬ ನಿರ್ಬಂಧವನ್ನ ಹೇರಲಾಗಿತ್ತು. ಈ ಎಲ್ಲ ಬೆಳವಣಿಗೆಯ ಬಳಿಕ ನವೆಂಬರ್ 25ರಂದು ಢಾಕಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಬೆನ್ನಲ್ಲೇ ಯೂನಸ್ ಸರ್ಕಾರದ ಡಿಟೆಕ್ಟಿವ್ ಬ್ರಾಂಚ್ ಬಂಧಿಸಿದೆ. ಬಳಿಕ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದೆ. ಕೃಷ್ಣದಾಸ್ ಬಂಧನದ ಬೆನ್ನಲ್ಲೇ ಬಿಡುಗಡೆಗಾಗಿ ಭಾರೀ ಪ್ರತಿಭಟನೆಗಳು ಆರಂಭಗೊಂಡಿತ್ತು. ಬಂಧನದ ಮರುದಿನವೇ ಕೃಷ್ಣದಾಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆದರೆ ನ್ಯಾಯಾಲಯ ಜಾಮೀನು ನಿರಾಕರಿಸಿದ್ದು ಹಿಂದೂಗಳನ್ನ ರೊಚ್ಚಿಗೆಬ್ಬಿಸಿದೆ. ನ್ಯಾಯಾಲಯದ ಸಂಕೀರ್ಣದಿಂದ ಕೃಷ್ಣದಾಸ್ ಅವರನ್ನ ಕರೆದೊಯ್ಯುತ್ತಿದ್ದಾಗ ಕಾರನ್ನ ತಡೆಯುವ ಕಾರ್ಯವು ನಡೆದಿತ್ತು. ನ್ಯಾಯಾಲಯ ಸಂಕೀರ್ಣದಲ್ಲಿ 1000ಕ್ಕೂ ಅಧಿಕ ಮಂದಿ ಸೇರಿದ್ರು. ಇದರ ಬೆನ್ನಲ್ಲೇ ಕೋರ್ಟ್ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೃಷ್ಣದಾಸ್ ಅವರ ವಕೀಲರನ್ನ ಹತ್ಯೆ ಮಾಡಲಾಗಿದೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ್ದಾರೆ ಎಂದು ವರದಿಯಾಗಿದೆ. ಬಂಧಿತ ಇಸ್ಕಾನ್ ಗುರೂಜಿ
ಚಿನ್ಮಯ್ ಕೃಷ್ಣದಾಸ್ ಅವರ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ನಡೆದ ಹಿಂಸಾತ್ಮಕ ಘರ್ಷಣೆಯ ಹಲವಾರು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸೇಫ್ ಆಗಿಲ್ಲ, ಅಲ್ಲಿ ಹಿಂದೂಗಳನ್ನ ಹತ್ತಿಕ್ಕುವ ಕಾರ್ಯ ನಡೆಯುತ್ತಿದೆ. ಈ ಘಟನೆಗೆ ಭಾರತದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದೆ ಈ ಘಟನೆಗಳು ಹೇಗೆಲ್ಲ ತಿರುವು ಪಡೆಯುತ್ತೆ ಅನ್ನೋದು ಕೋಟ್ಯಾಂತರ ಹಿಂದೂಗಳ ಆತಂಕಕ್ಕೆ ಕಾರಣವಾಗಿದೆ.